ಹಂಗೆ ರಾಜಕೀಯ ಜಾಸ್ತಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ನಿಮ್ಮ ಫೇವರೇಟ್ ಆಟಗಾರ ಯಾರು ಸರ್? ಕಾರ್ತಿಕ್ ಯಾಕೆ ಸರ್ ಇಷ್ಟ ಆಗುತ್ತಾರೆ ಅವರು. ಇಷ್ಟ ಅವರು? ಓಕೆ, ಸೊ ಫೈನಲ್ ಟಿಕೆಟ್ ಏನಕ್ಕೆ ಸಿಗಲಿಲ್ಲ ಕಾರ್ತಿಕ್ ಅವ್ರಿಗೆ ನಿಮ್ಗೆ ಇಷ್ಟ ಅಂದರೆ? ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ವಾ? ಒಳಗೆ ಹಂಗೆ ರಾಜಕೀಯ ಜಾಸ್ತಿ. ರಾಜಕೀಯ ಜಾಸ್ತಿ ಅವ್ರವ್ರಲ್ಲಿ. ಹೌದಾ? ಓಕೆ ಸರ್, ಸಂಗೀತ ಅವ್ರಿಗೆ ಫೈನಲ್ ಟಿಕೆಟ್ ಸಿಕ್ಕಿದೆ ಅಲ್ವಾ? ಸೊ ಅವ್ರೇನಪ್ಪ ಅಂತಂದ್ರೆ ಇವಾಗ ಡ್ರೋನ್ ಪ್ರತಾಪ್ ಅವ್ರಿಗೆ ಚೆನ್ನಾಗಿ ವೋಟಿಂಗ್ ಬಂದಿತ್ತು, ಅಂದ್ರೆ 420 ವೋಟಿಂಗ್ ಬಂದಿತ್ತು. ಇವ್ರಿಗೆ 300 ಬಂದಿತ್ತು. ಅದೇ ಏನಕ್ಕೆ ಸಿಗ್ಲಿಲ್ಲ ಡ್ರೋನ್ ಪ್ರತಾಪ್ ಅವ್ರಿಗೆ? ಅಲ್ಲೇ ಅವರು ಕಾಂಟೆಸ್ಟ್ಗಳೇ ಹಾಕ್ಲಿಲ್ಲ ಅವ್ರಿಗೆ ಓಟು. ಒಳಗಡೆ ಇರೋರು ಹಾಕ್ಲಿಲ್ಲ. ಏನಕ್ಕೆ ಸರ್? ಏನಕ್ಕೆ ಇರ್ಬೋದು? ಅದೇ ರಾಜಕೀಯ ಮೇಡಮ್ ಅವರೇ, ಮುಂದೆ ಬೆಳೀತಾರೆ ಅಂತ. ಮುಂದೆ ಬೆಳೀತಾರೆ ಅಂತ ಅಂದ್ರೆ ಸಂಗೀತ ಅವ್ರಿಗೆ ಏನಾದ್ರು ಅಂದ್ರೆ ಎಲ್ಲರೂ ಆ ಕಡೆಯಿಂದ ವೋಟಿಂಗ್ ಹಾಕಿದ್ರಲ್ವಾ? ಸೊ ಏನಕ್ಕೆ ಇರ್ಬೋದು? ಅವರು ಮತ್ತು ಒಳ್ಳೆ ಅವರು ಅಂತ ತೆಗೆದಾಕಂಥ ವ್ಯಕ್ತಿ ಅಲ್ಲ. ಹೌದಾ? ಓಕೆ ಸರ್, ಸೊ ಇವಾಗ ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು? ವರ್ತೂರು, ಕಾರ್ತಿಕು, ಸಂಗೀತ. ಓಕೆ ಸರ್, ವರ್ತೂರರು ಏನಕ್ಕೆ ಅಂದ್ರೆ ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಮನೇಲೆ ಉಳ್ಕೊಂಡಿದ್ದಾರೆ? ಇಲ್ಲ ನಮ್ಮ ರೈತರ ಪರವಾಗಿ, ನಾವು ರೈತರುಗಳೇನೆ. ರೈತರ ಪರವಾಗಿ. ಓಕೆ ಸರ್, ವರ್ತೂರ್ ಅಂತ ಹೇಳಿದ್ರಲ್ವಾ? ಸೊ ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಸಂತೋಷ್ ಅವರು ಸೊ ಅಷ್ಟೊಂದು ಎಮೋಷನಲ್ ಆಗಕ್ಕೆ ಏನು ಕಾರಣ ಸರ್? ಒಬ್ರಲ್ಲೊಬ್ರು ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಎಮೋಷನ್ ಅಷ್ಟೇ. ಅಷ್ಟೊಂದು ಏನಕ್ಕೆ ಕ್ಲೋಸ್ ಆದ್ರೆ? ಅಂದ್ರೆ ಅಷ್ಟು ಜನ ಇರ್ಬೇಕಾದ್ರೆ ಅವರಿಬ್ಬರೇ ಏನಕ್ಕೆ ಅಷ್ಟೊಂದು ಕ್ಲೋಸ್ ಆದ್ರು? ಮೊದಲಿಂದ ಫ್ರೆಂಡ್ಶಿಪ್ 3 ತಿಂಗಳಾಗಿದೆ. ಒಬ್ರಿಗೊಬ್ರು ಬಾಂಡಿಂಗ್ ಚೆನ್ನಾಗೈತೆ. ಅದಕ್ಕೋಸ್ಕರ. ಓಕೆ, ನಿಮ್ಮ ಫೇವರೇಟ್ ಆಟಗಾರ? ನಮ್ಮ ಕಾರ್ತಿಕೇಯನ್. ಇಷ್ಟ. ಕಾರ್ತಿಕ್ ವಿನ್ ಆಗ್ತಾರಂತೀರಾ? ಒಂದು 95% ಆಗುತ್ತೆ. 95% ಇದೆ. ಓಕೆ ಸರ್, ಥ್ಯಾಂಕ್ ಯು.